ನಿರುದ್ಯೋಗಿಗಳಿಗೆ ತುಂಬ ಬೇಸರವಾಗ್ತಕ್ಕಂತಹ ದಿವಸ. ಕೈಯಲ್ಲಿ ಕೆಲಸ ಇಲ್ಲ, ಹಣ ಇಲ್ಲ. ಪ್ರತಿಯೊಬ್ಬರೂ ಕೂಡ ಕೆಲಸದ ಬಗ್ಗೆ, ದುಡ್ಡು ಕಾಸಿನ ವಿಚಾರದ ಬಗ್ಗೆ, ಜೀವನದ ಬಗ್ಗೆ, ವಯಸ್ಸಿಗೆ ಅನುಗುಣವಾದಂತಹ ಕೆಲವು ವಿಚಾರಗಳ ಬಗ್ಗೆ ಪ್ರಶ್ನೆಯನ್ನು ಮೇಲಿಂದ ಮೇಲೆ ಕೇಳ್ತಾರೆ. ಮಾನಸಿಕವಾಗಿ ತುಂಬ ನೋವಾಗತ್ತೆ. ಆ ಮಾತಿಗೆ ಉತ್ತರವನ್ನು ಕೊಡಲಿಕ್ಕಾಗ್ದಲೇ ತಲೆಯನ್ನು ತಗ್ಗಿಸಬೇಕಾದಂಥದ್ದು, ಮನಸ್ಸಿಗೆ ತುಂಬ ನೋವಾಗುವಂತಹ ದಿವಸ. ನಿಮ್ಮ ಆರೋಗ್ಯದಲ್ಲೂ ಕೂಡ ಸಣ್ಣ ಪುಟ್ಟ ವ್ಯತ್ಯಾಸಗಳಾಗ್ತಕ್ಕಂಥದ್ದು, ಆರೋಗ್ಯ ಕೈ ಕೊಡುತ್ತೇನೋ ಅನ್ನುವಂತಹ ಅನುಮಾನ ನಿಮಗೆ ಕಾಡುವಂಥದ್ದು. ಅತಿಯಾದಂತಹ ಆತ್ಮವಿಶ್ವಾಸ ನಿಮಗೆ ತೊಂದರೆಯನ್ನು ಮಾಡುತ್ತೆ. ನನಗೇನೋ ಒಂದು ಆಗೇ ಆಗತ್ತೆ ಒಳ್ಳೆಯದು ಅನ್ನುವಂತಹ ಭಾವನೆ ಅದು ಇರಬೇಕು. ಆದರೆ ಅದು ಅತಿಯಾದಾಗ, ನಿರಾಸೆಯಾದಾಗ ಮಾನಸಿಕವಾಗಿ ಹಿಂಸೆಯಾಗುವಂಥದ್ದು. ಉನ್ನತ ಹುದ್ದೆಯಲ್ಲಿದ್ದಂಥವರಿಗೂ ಕೂಡ ಗ್ರಹಗತಿ ಚೆನ್ನಾಗಿಲ್ಲ ಅನ್ನುವಾಗ ನಿರಾಸೆ ಆಗುವಂಥದ್ದಿದೆ. ಪ್ರೇಮಿಗಳಿಗೆ ತುಂಬ ಹಿನ್ನಡೆಯಾಗ್ತಕ್ಕಂತಹ ದಿವಸ ಇದು. ಕುಟುಂಬದವರನ್ನ ಪ್ರೀತಿ ವಿಶ್ವಾಸದಿಂದ ಗೆಲ್ಲಬೇಕಾಗತ್ತೆ. ದೊಡ್ಡವರ ಮನಸ್ಸನ್ನು ಗೆಲ್ಲತಕ್ಕಂತಹ ಪ್ರಯತ್ನಗಳು ನಡೀಬೇಕಾದಂಥದ್ದು. ಇಷ್ಟದೇವತಾ ಪ್ರಾರ್ಥನೆಯನ್ನು ಮಾಡಿ ಶುಭವಾಗಿ. ವೃಷಭ ರಾಶಿ, ನಿಮ್ಮ ಜವಾಬ್ದಾರಿಯ ಬಗ್ಗೆ, ನಿಮ್ಮ ಕರ್ತವ್ಯದ ಬಗ್ಗೆ ತುಂಬ ಹೆಚ್ಚು ಗಮನವನ್ನು ಕೊಡಬೇಕಾದಂಥದ್ದು. ಆರ್ಥಿಕವಾಗಿ ಸಣ್ಣ ಪುಟ್ಟ ಸಮಸ್ಯೆಗಳು ನಿಮಗೆ ಕಾಡುವಂಥದ್ದು. ಹಣಕಾಸಿನ ವಿಚಾರ ಬಂದಾಗ ಅಲ್ಪ ಸ್ವಲ್ಪ ಆದರೂ ಕೂಡ ಹಣದ ವಿಷಯ ನಿಮಗೆ ತೊಂದರೆಯನ್ನು ಮಾಡುತ್ತೆ ಅಂತ ಅರ್ಥ. ಅತಿ ಮುಖ್ಯವಾದಂತಹ ವಿಚಾರಗಳಲ್ಲಿ ಒಂದಷ್ಟು ಗೊಂದಲಗಳಾಗತ್ತೆ. ಆಯ್ಕೆಗಳು ಹೆಚ್ಚಾಗ್ತಾ ಹೋಗುತ್ತೆ. ಯಾವಾಗ ಆಯ್ಕೆಗಳು ಹೆಚ್ಚಾಗುತ್ತೋ ಆಗ ಗೊಂದಲಗಳ ಸೃಷ್ಟಿ ಆಗ್ತಕ್ಕಂಥದ್ದು. ಹಾಗೆ ಬೇರೆಯವರು ನಿಮ್ಮ ನಿರ್ಲಕ್ಷ್ಯ ಮಾಡಿದಾಗ ನಿಮ್ಮ ಬಗ್ಗೆ ನಿಮ್ಮ ಕೆಲಸಗಳು ಹಾಳಾಗುತ್ತೆ. ಬೇರೆಯವರಿಂದ ನಿಮ್ಮ ಕೆಲಸಗಳು ಆಗಬೇಕಾದಾಗ ಅವರು ಆ ಕೆಲಸದ ಬಗ್ಗೆ ನಿರ್ಲಕ್ಷ್ಯ ಮಾಡಿದರೆ ಆಗಲೂ ಕೂಡ ನಿಮ್ಮ ಕೆಲಸಗಳು ಹಾಳಾಗ್ತಕ್ಕಂಥದ್ದಿದೆ. ಕೈ ಕೆಳಗೆ ಕೆಲಸ ಮಾಡ್ತಕ್ಕಂಥವರು ನಿಮ್ಮನ್ನು ಪ್ರಶಂಸೆ ಮಾಡ್ತಾರೆ, ನಿಮ್ಮನ್ನು ಹೊಗಳುತ್ತಾರೆ. ಆದರೆ ನಿಮಗಾಗಬೇಕಾದಂತಹ ಕೆಲಸಗಳು ಪರಿಪೂರ್ಣವಾದಾಗ ಮಾತ್ರ ನಿಮಗೆ ಸಮಾಧಾನ, ಸಂತೋಷ ಅನ್ನುವಂಥದ್ದು ಸಿಕ್ಕತ್ತೆ. ಸರ್ಕಾರಿ ನೌಕರರು, ವಿದ್ಯಾರ್ಥಿಗಳು ನಿಮ್ಮ ತಾಳ್ಮೆಯನ್ನು ಪರೀಕ್ಷೆ ಮಾಡ್ತಕ್ಕಂತಹ ದಿವಸ ಇದು. ಹಾಗಾಗಿ ತಾಳ್ಮೆಯನ್ನು ಕಳ್ಕೊಳ್ಬಾರ್ದು. ಯಾರು ಏನೇ ಮಾತಾಡಿದರೂ ಕೂಡ ತುಂಬ ತಾಳ್ಮೆಯಿಂದ ವರ್ತಿಸಬೇಕಾದಂತಹ ದಿವಸ ಇದಾಗುತ್ತೆ. ಇಲ್ಲದೇ ಇದ್ದರೆ ನಿಮ್ಮ ವೈಯಕ್ತಿಕವಾದಂತಹ ಜೀವನಕ್ಕೆ ತೊಂದರೆಯನ್ನು ಮಾಡಿಕೊಳ್ತೀರಿ ಎನ್ನುವಂಥದ್ದು. ಸಾಯಂಕಾಲ ಮಾತ್ರ ಸ್ವಲ್ಪ ಒತ್ತಡ ಕಡಿಮೆ ಆಗುವಂತಹ ಸೂಚನೆಗಳಿದೆ. ಆದರೂ ಇಡೀ ದಿನ ಒತ್ತಡಕ್ಕೆ ಸಿಲುಕಿ ಮಾನಸಿಕವಾಗಿ ರೋಸಿ ಹೋಗಿರ್ತೀರಿ. ಕೊನೆಯ ಹಂತದಲ್ಲಿ ಏನೋ ಒಂದಷ್ಟು ಸಮಾಧಾನ ಅನ್ನುವಂತಹ ಮಾನಸಿಕವಾದಂತಹ ನೋವನ್ನು ಹೊರಹಾಕ್ತಕ್ಕಂಥದ್ದಿರುತ್ತೆ. ಆಂಜನೇಯ ಸ್ವಾಮಿಯನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ ಶುಭವಾಗಿ. ಮಿಥುನ ರಾಶಿ, ಹಿತಶತ್ರುಗಳ ಕಾಟ ನಿಮ್ಮ ಗೌರವಕ್ಕೆ ಧಕ್ಕೆಯನ್ನು ತರುತ್ತೆ. ಯಾರು ನಿಮ್ಮ ಜೊತೆಯಲ್ಲೇ ಇರ್ತಾರೆ, ನಿಮ್ಮ ಪರವಾಗಿ ಮಾತಾಡ್ತಾರೋ ನಿಮ್ಮ ವಿರೋಧವಾಗಿ ಮಾತಾಡ್ತಾರೋ ಏನೂ ಗೊತ್ತಾಗೋದಿಲ್ಲ. ಅವರ ಒಂದು ಕಾಟ ನಿಮ್ಮ ಗೌರವವನ್ನು ಹಾಳು ಮಾಡ್ತಕ್ಕಂಥದ್ದಾಗತ್ತೆ, ಮರ್ಯಾದೆಯನ್ನು ತೆಗೆಯುವಂಥದ್ದಾಗತ್ತೆ. ನಿಮ್ಮ ಜೊತೆಯಲ್ಲಿದ್ದವರೇ ಹೇಗೆ ಮಾತಾಡ್ತಾರಲ್ರಿ ಅಂತ ಹೇಳಿ ಬೇರೆಯವರು ಕೇಳ್ತಾರೆ, ಏನನ್ನು ಹೇಳ್ತೀರಿ? ಇದು ಅಗೌರವಕ್ಕೆ ಕಾರಣವಾಗ್ತಕ್ಕಂಥದ್ದು. ವ್ಯಾಪಾರವನ್ನು ಇನ್ನಷ್ಟು ವಿಸ್ತಾರ ಮಾಡೋದರಿಂದ ನಷ್ಟ ಆಗಬಹುದು. ನಮಗೇನೋ ಅನುಕೂಲವಾಗಲಿ ಅಂತ ಹೇಳಿ ಇರುವಂತಹ ವ್ಯಾಪಾರವನ್ನು ಇನ್ನಷ್ಟು ಮತ್ತಷ್ಟು ದೊಡ್ಡದು ಮಾಡಲಿಕ್ಕೆ ಹೋಗಿ ಕೈ ಸುಟ್ಟುಕೊಳ್ತಕ್ಕಂತಹ ಸಾಧ್ಯತೆ ಹೆಚ್ಚಾಗಿರುವಂಥದ್ದಿದೆ. ಧಾರ್ಮಿಕ ಮುಖಂಡರಿಗೆ ಅವಮಾನವಾಗ್ತಕ್ಕಂಥದ್ದು ಅಥವಾ ಯಾರೋ ಅಗೌರವವನ್ನು ಸೂಚಿಸ್ತಕ್ಕಂತಹ ಕೆಲಸಗಳು ಆಗುವಂಥದ್ದಿದೆ. ತುಂಬ ಎಚ್ಚರಿಕೆಯನ್ನು ವಹಿಸಬೇಕಾದಂಥದ್ದು. ವಿರೋಧಿಗಳು ನಿಮ್ಮ ಸಂತೋಷಕ್ಕೆ ಭಂಗವನ್ನು ತರ್ತಾರೆ. ನೀವ್ಯಾವುದೋ ನಿಮ್ಮ ಪಾಡಿಗೆ ನಿಮ್ಮ ಕ್ಷೇತ್ರದಲ್ಲಿ ಸಾಧನೆಯನ್ನು, ಕೆಲಸವನ್ನು ಮಾಡಿಕೊಂಡು ಜನರ ಮಧ್ಯದಲ್ಲಿ ಸಂತೋಷವಾಗಿರ್ತೀರಿ. ಅದಕ್ಕೆ ಅವಕಾಶವನ್ನು ಮಾಡಿಕೊಡದೇ ಇರುವ ಹಾಗೆ ಆಗುವಂಥದ್ದು. ವ್ಯಾಪಾರ, ವ್ಯವಹಾರ, ಉದ್ಯೋಗ ಇದೆಲ್ಲವೂ ಕೂಡ ಚೆನ್ನಾಗಿರುತ್ತೆ. ಆದರೆ ಮಾನಸಿಕವಾದಂತಹ ನೆಮ್ಮದಿ ಮಾತ್ರ ಇಲ್ಲದೇ ಇರುವಂತಹದ್ದು. ಪ್ರೇಮಿಗಳಿಗೆ ತುಂಬ ಅಶುಭವಾದಂತಹ ದಿವಸ ಇದು. ಸುದರ್ಶನ ಮಹಾವಿಷ್ಣುವನ್ನು ಪ್ರಾರ್ಥನೆ ಮಾಡಿ ಶುಭವಾಗಿ. ಕರ್ಕಾಟಕ ರಾಶಿ, ಸಹೋದರರ ವೈಮನಸ್ಯ ನಿಮಗೆ ತೊಂದರೆಯನ್ನು ಉಂಟು ಮಾಡುತ್ತೆ. ಅಣ್ಣ ತಮ್ಮ, ಅಕ್ಕ ತಂಗಿಯರ ಮಧ್ಯದಲ್ಲಿ ಇರತಕ್ಕಂತಹ ಯಾವುದೋ ಒಂದು ವಿವಾದ ಅಥವಾ ಜಗಳ ನಿಮಗೆ
ತೊಂದರೆಯನ್ನು ಮಾಡ್ತಕ್ಕಂಥದ್ದಾಗತ್ತೆ. ಆದಾಯದ ಮೂಲವನ್ನು ಗಮನಿಸಿಕೊಂಡು ಹಣದ ಖರ್ಚಿಗೆ ಮುಂದಾಗಬೇಕು, ಹಣದ ವಿಚಾರವನ್ನು ಮಾಡಬೇಕು. ಇಲ್ಲದೇ ಇದ್ದರೆ ತೊಂದರೆಗಳಾಗ್ತಕ್ಕಂಥದ್ದು. ಆದಾಯ ಏನೋ ಬರುತ್ತೆ ಅಂತ ಹೇಳಿ ನಂಬಿ ಬೇರೆ ಯಾವುದಕ್ಕೋ ನೀವು ಹಣವನ್ನು ಹೂಡಿಕೆ ಮಾಡ್ತಕ್ಕಂಥದ್ದು, ಸಾಲ ಪಡೆಯುವಂಥದ್ದು, ಇವೆಲ್ಲ ದೊಡ್ಡ ತೊಂದರೆಗೆ ಕಾರಣವಾಗುವಂತಹ ದಿವಸ. ಪುಸ್ತಕ ಪ್ರೇಮಿಗಳಿಗೆ ಮತ್ತು ಪುಸ್ತಕ ವ್ಯಾಪಾರಿಗಳಿಗೆ ತುಂಬ ಶುಭವಾದಂತಹ ದಿವಸ ಇದು. ದುಬಾರಿ ವಸ್ತುಗಳನ್ನು ಖರೀದಿ ಮಾಡೋದಕ್ಕೆ ಮುಂದಾಗ್ತೀರಿ. ಆರ್ಥಿಕವಾದಂತಹ ಸಂಕಷ್ಟ ಎದುರುಗಡೆ ಇದೆ, ಆದರೂ ಮನಸ್ಸು ಕೇಳೋದಿಲ್ಲ. ಯಾವುದೋ ಒಂದು ಹುಚ್ಚು ಧೈರ್ಯದಿಂದ ಮುಂದಾಗ್ತೀರಿ. ಅವಮಾನ ಆಗುವಂತಹ ಸಾಧ್ಯತೆ ಹೆಚ್ಚಾಗಿರುತ್ತೆ. ನಿಮ್ಮ ಸ್ವಭಾವವನ್ನು ನೋಡಿದ ತಕ್ಷಣವೇ ಒಂದಷ್ಟು ಜನ ನಿಮ್ಮಿಂದ ಏನಾದರೂ ಪಡ್ಕೊಳ್ಬೇಕು ಅನ್ನುವಂತಹ ಭಾವನೆಗೊಳಗಾಗ್ತಾರೆ. ಅಂದರೆ ನಿಮ್ಮಿಂದ ಏನೋ ಕೇಳಿ ನಾವು ತಗೊಂಡ್ಬಿಡಬೇಕು ಅನ್ನುವಂತಹ ಒಂದು ವಿಚಾರ ಅವರ ಮನಸ್ಸಿನಲ್ಲಿ ಬರುತ್ತೆ ಅನ್ನುವಂಥದ್ದು. ಕುಬೇರ ಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡಿ ಶುಭವಾಗಿ. ಸಿಂಹರಾಶಿ ಹವಾಮಾನ ವೈಪರೀತ್ಯದಿಂದ, ಹವಾಮಾನದ ವ್ಯತ್ಯಾಸದಿಂದ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳು ಆಗುವಂತಹ ಸೂಚನೆ. ಅವಿವಾಹಿತರಿಗೆ ಮದುವೆ ವಿಚಾರ ಮುನ್ನೆಲೆಗೆ ಬರುವಂಥದ್ದು. ಮನೆಯಲ್ಲಿ ಏನೋ ಒಂದು ರೀತಿಯಲ್ಲಿ ಸಿಹಿ ಸುದ್ದಿ ಏನೋ ಅನ್ನುವ ಸಮಾಧಾನ ಸಿಕ್ಕುವಂಥದ್ದಾಗತ್ತೆ. ದೇವರ ಬಗ್ಗೆ, ಹಿರಿಯರ ಬಗ್ಗೆ ನಿಮಗೊಂದಷ್ಟು ಗೌರವ ಇರಲಿ ಅನ್ನುವಂಥದ್ದು. ಇದರ ಜೊತೆಯಲ್ಲಿ ನೀವು ಮಾಡ್ತಕ್ಕಂತಹ ಕೆಲಸದ ಬಗ್ಗೆ ಪರಿಪೂರ್ಣವಾದಂತಹ ಗೌರವ ನಿಮಗೆ ಇರಬೇಕಾದಂಥದ್ದು. ನಿಮ್ಮ ಅಸ್ತಿತ್ವವನ್ನು ನೀವು ಗಟ್ಟಿ ಮಾಡಿಕೊಳ್ಬೇಕು. ಅಂದರೆ ನೀವು ಇರುವಿಕೆಯನ್ನು, ನಿಮ್ಮ ವ್ಯವಹಾರಾದಿಗಳನ್ನು ನಿಮ್ಮನ್ನು ನೀವೇ ಗುರುತಿಸುವ ಹಾಗೆ, ಜೊತೆಗೆ ಸಮಾಜ ನಿಮ್ಮ ಕಾರ್ಯವೈಖರಿಯನ್ನು, ನಿಮ್ಮ ಜೀವನದ ಒಂದು ಶೈಲಿಯನ್ನು ನೋಡಿ ನಿಮ್ಮನ್ನು ಗುರುತಿಸುವ ಹಾಗೆ ಆಗಬೇಕು ಅನ್ನುವಂಥದ್ದು. ತಂದೆಯಿಂದ ನಾನು ಗುರುತಿಸ್ಬಿಟ್ಟೆ, ಅಥವಾ ನಮ್ಮ ಮಾವನಿಂದ ನಾನು ಸಮಾಜದಲ್ಲಿ ಪರಿಚಯನಾದೆ, ಯಾವುದೋ ಒಂದು ಹೆಣ್ಣಿನಿಂದ ನನ್ನ ಪರಿಚಯ ಸಮಾಜಕ್ಕಾಯಿತು, ಇವೆಲ್ಲವೂ ಕೂಡ ಮಧ್ಯಮ, ಅಧಮ, ಅಧಮದಲ್ಲಿ ಅಧಮ ಅಂತ ಹೇಳಿ ಶಾಸ್ತ್ರ ಹೇಳುತ್ತೆ. ಉತ್ತಮ ಆತ್ಮನಾಖ್ಯಾತಃ ಪಿತುಃ ಖ್ಯಾತಾಶ್ಚ ಮಧ್ಯಮಃ, ಅಥವಾ ಪಿತುಃ ಖ್ಯಾತಾಶ್ಚ ಮಧ್ಯಮಾಃ. ತನ್ನಿಂದ ತಾನು ಸಮಾಜದಲ್ಲಿ ಗೌರವವನ್ನು ಹೊಂದಿದರೆ ಅವನು ಉತ್ತಮವಾದಂತಹ ವ್ಯಕ್ತಿ. ತಂದೆಯ ಹೆಸರಿನಿಂದ ಗೌರವವನ್ನು ಹೊಂದಿದರೆ ಅವನ ಮಧ್ಯಮ ಅಂತ ಹೇಳಿ ಶಾಸ್ತ್ರ ತೀರ್ಮಾನ ಮಾಡುತ್ತೆ. ಆದರೆ ನಿಮ್ಮ ವೈಯಕ್ತಿಕವಾದಂತಹ ವರ್ಚಸ್ಸು ಅಲ್ಲಿ ಕೆಲಸ ಮಾಡಬೇಕು ಅನ್ನುವಂಥದ್ದು. ನಯವಂಚಕರಿಂದ ಸ್ವಲ್ಪ ದೂರ ಉಳ್ಕೊಳ್ಳುವಂಥದ್ದು ಒಳ್ಳೆಯದು. ಮಹಾವಿಷ್ಣುವನ್ನು ಪ್ರಾರ್ಥನೆ ಮಾಡಿ ಶುಭವಾಗಿ. ಕನ್ಯಾ ರಾಶಿ ಮೇಲಧಿಕಾರಿಗಳ ಜೊತೆಯಲ್ಲಿ, ಮನೆಯಲ್ಲಿ ಹಿರೀಕರ ಜೊತೆಯಲ್ಲಿ, ನಿಮಗಿಂತ ಎಲ್ಲ ವಿಷಯದಲ್ಲೂ ದೊಡ್ಡವರು ಅನ್ನುವಂಥವರ ಜೊತೆಯಲ್ಲಿ ವಿವಾದವನ್ನು ಮಾಡಿಕೊಳ್ಳಬೇಡಿ ಅನ್ನುವಂಥದ್ದು. ನಿಮ್ಮ ಕೋಪಕ್ಕೆ ಸ್ವಲ್ಪ ಕಡಿವಾಣ ಹಾಕಿ ಕೋಪವನ್ನು ಕಡಿಮೆ ಮಾಡಿಕೊಳ್ಳಿ. ಹೆಚ್ಚು ಖರ್ಚಾಗ್ತಕ್ಕಂತಹ ದಿವಸ ಇದು. ನಯವಂಚಕರು ನಿಮಗೆ ತೊಂದರೆ ಮಾಡೋದಕ್ಕೆ, ಮೋಸ ಮಾಡೋದಕ್ಕೆ ಕಾಯ್ತಾ ಇರ್ತಾರೆ. ಅವರಿಂದ ನೀವು ನಿಮ್ಮ ರಕ್ಷಣೆಯನ್ನು ಮಾಡಿಕೊಳ್ಬೇಕಾಗತ್ತೆ. ಒಂದಷ್ಟು ಜನ ಸಾತ್ವಿಕವಾಗಿದ್ದರೆ ಅಂಥವರಿಗೆ ತೊಂದರೆ ಮಾಡಬೇಕು ಅಂತ ಹೇಳಿ ಬೇರೆಯವರು ಕಾಯ್ತಾ ಇರ್ತಾರೆ. ಯಾರೋ ಒಳ್ಳೆಯವರು ಇರ್ತಾರೆ, ಪಾಪದವರು, ಅವರು ಯಾವ ವಿಚಾರಕ್ಕೂ ಹೋಗೋದಿಲ್ಲ. ಅಂಥವರನ್ನೇ ನೋಡಿ ಗಮನಿಸಿ ಅವರಿಗೇ ತೊಂದರೆ ಮಾಡಬೇಕು ಅಂತ ಹೇಳಿ ಹೊರಗಿನ ಜನ ಕಾಯ್ತಾ ಇರತಕ್ಕಂಥದ್ದು. ಸರ್ಕಾರಿ ವೈದ್ಯರಿಗೆ ಶುಭವಾದಂತಹ ದಿವಸ. ದುರ್ಗಾದೇವಿಯನ್ನು ಪ್ರಾರ್ಥನೆ ಮಾಡಿ. ಜಯಂತಿ ಮಂಗಲಾ ಕಾಳಿ ಭದ್ರಕಾಳಿ ಕಪಾಲಿನಿ ದುರ್ಗಾ ಕ್ಷಮಾ ಶಿವಾ ಧಾತ್ರಿ ಸ್ವಾಹಾ ಸ್ವಧಾ ನಮೋಸ್ತುತೆ ಎಂಬುದಾಗಿ ನಿಮ್ಮ ಪ್ರಾರ್ಥನೆ ಇರಲಿ. ಎಲ್ಲ ಆಪತ್ತುಗಳನ್ನು, ಎಲ್ಲ ದುರಿತಗಳನ್ನು ಆ ದುರ್ಗಾ ಪರಮೇಶ್ವರಿ ದೂರ ಮಾಡಲಿ. ಶುಭವಾಗಿ. ತುಲಾರಾಶಿ ಸ್ನೇಹಿತರ ಜೊತೆಯಲ್ಲಿ ಸೇರಿಕೊಂಡು ಹೊಸ ಹೊಸ ಯೋಜನೆಗಳನ್ನು ಮಾಡಬೇಕು ಅಂತ ಹೇಳಿ ಮನಸ್ಸಿನಲ್ಲಿ ತೀರ್ಮಾನವನ್ನು ಮಾಡ್ತೀರಿ. ಅದೇ ರೀತಿ ಸ್ನೇಹಿತರ ಭೇಟಿಯೋ, ಸ್ನೇಹಿತರ ಜೊತೆಯಲ್ಲಿ ಮಾತಾಡ್ತಕ್ಕಂತಹ ಅವಕಾಶವೋ ನಿಮಗೆ ಸಿಕ್ಕುವಂಥದ್ದಾಗುತ್ತೆ. ವ್ಯಾಪಾರ ವ್ಯವಹಾರಾದಿಗಳಲ್ಲಿ ಹಿನ್ನಡೆಯಾಗ್ತಕ್ಕಂತಹ ದಿವಸ ಇದು. ನಿಮ್ಮ ಕೌಶಲ್ಯ ನಿಮಗೆ ಸಹಕಾರವನ್ನು ನೀಡುತ್ತೆ. ಅಂದರೆ ನಿಮ್ಮಲ್ಲಿ ಇರತಕ್ಕಂತಹ ವಿಶೇಷವಾದಂತಹ ಯಾವುದೋ ತಿಳುವಳಿಕೆ, ಬುದ್ಧಿ ಅಥವಾ ಕೌಶಲ್ಯ ನಿಮಗೆ ಅನುಕೂಲವನ್ನು ಮಾಡ್ತಕ್ಕಂಥದ್ದಾಗತ್ತೆ. ಸಂಬಂಧಿಕರು ಆಕಸ್ಮಿಕವಾಗಿ ಮನೆಗೆ ಬರಬಹುದು. ಇವತ್ತೆಲ್ಲ ಹೇಳಿ ತಿಳಿಸಿ ಬರಬೇಕಾದಂತಹ ಸ್ಥಿತಿಯಲ್ಲಿ ನಾವಿದ್ದೀವಿ. ಆದರೆ ಏನೋ ನಿಮಗೆ ಗೊತ್ತಾಗದಲೇ ಅಥವಾ
ಆಶ್ಚರ್ಯಕರವಾಗಿ ಸಂಬಂಧಿಕರು ನಿಮ್ಮ ಮನೆಗೆ ಬರುವಂಥದ್ದಾಗಬಹುದು. ಸಾಂಸಾರಿಕವಾಗಿ ಮಕ್ಕಳ ಬಗ್ಗೆ ಇದ್ದಂತಹ ಚಿಂತೆ ದೂರವಾಗುವಂತಹ ಸಮಯವಾಗುತ್ತೆ. ಮಿತ್ರರೇ ಶತ್ರುಗಳಾಗುತ್ತಾರೆ, ಅದನ್ನು ತುಂಬ ಚೆನ್ನಾಗಿ ಗಮನಿಸ್ಕೊಳ್ಬೇಕಾದಂಥದ್ದು. ಕುಲದೇವತಾ ಪ್ರಾರ್ಥನೆಯನ್ನು ಮಾಡಿ ಶುಭವಾಗಿ. ವೃಶ್ಚಿಕ ರಾಶಿ, ನಿಮ್ಮ ಧೈರ್ಯ, ನಿಮ್ಮ ಸಾಧನೆ ಇದೆಲ್ಲದಕ್ಕೂ ನಿಮಗೆ ಏನೋ ಒಂದು ರೀತಿಯ ಭಂಗ ಬರುವಂಥದ್ದು. ಅಹಂಭಾವ, ನಾನು ಧೈರ್ಯದಿಂದ ಈ ಕೆಲಸವನ್ನು ಮಾಡಿದೆ, ನಾನೇನೋ ಧೈರ್ಯದಿಂದ ಇದನ್ನು ಸಾಧನೆ ಮಾಡಿದೆ ಅಂತ ಹೇಳಿಕೊಳ್ಳುವಂತಹ ನಿಮಗೆ ಭಂಗವಾಗ್ತಕ್ಕಂಥದ್ದು. ಅಲ್ಲೇನೋ ತಪ್ಪನ್ನು ಕಂಡು ಹಿಡಿದು ಎತ್ತಿ ತೋರಿಸ್ತಕ್ಕಂತಹ ಕೆಲಸಗಳಾಗತ್ತೆ. ಅಪರಿಚಿತ ವ್ಯಕ್ತಿಯಿಂದ ಭಯ ಕಾಡುವಂಥದ್ದಿದೆ. ಮಾಟ ಮಂತ್ರ ಅಥವಾ ಯಾವುದೋ ಮಾಂತ್ರಿಕವಾದಂತಹ ವಿಚಾರದಲ್ಲಿ ಸಮಸ್ಯೆಗಳಾಗಿದೆ ಅನ್ನುವಂತಹ ಆಲೋಚನೆ ಮನಸ್ಸಿಗೆ ಬರುತ್ತೆ. ಯಾರೋ ಬ್ಲ್ಯಾಕ್ ಮ್ಯಾಜಿಕ್ ಮಾಡಿಸಿದ್ದಾರೆ ಅನ್ನುವಂಥದ್ದೆಲ್ಲ ಮನಸ್ಸಿಗೆ ಬರುವಂಥದ್ದಾಗುತ್ತೆ. ವಿನಾಕಾರಣ ವಾದ ವಿವಾದಗಳಿಗೆ ಅವಕಾಶಗಳು ಬರುತ್ತೆ. ಆದರೆ ಯಾವುದೇ ಕಾರಣಕ್ಕೂ ವಾದ ವಿವಾದಗಳನ್ನು ಮಾಡಿಕೊಳ್ಬೇಡಿ. ಸೋತು ಗೆಲ್ಲುವಂತಹ ತಂತ್ರವನ್ನು ಉಪಯೋಗ ಮಾಡಿಕೊಳ್ಳಿ ಎನ್ನುವಂಥದ್ದು. ಹಣ ಅಥವಾ ದ್ರವ್ಯವನ್ನು ಕಳ್ಕೊಳ್ತಕ್ಕಂತಹ ಸಾಧ್ಯತೆ ಹೆಚ್ಚಾಗಿದೆ. ಅಂದರೆ ಕೈಬಿಟ್ಟು ಹೋಗ್ಬೋದು, ನಷ್ಟ ಆಗ್ಬೋದು, ಕಳ್ಳತನವಾಗಬಹುದು, ಅಥವಾ ಆ ವಸ್ತು ವ್ಯತ್ಯಾಸ ಆಗಿದ್ದಕ್ಕೆ ನೀವು ಜವಾಬ್ದಾರರಾಗಬಹುದು ಅನ್ನುವಂಥದ್ದೆಲ್ಲ ಇದೆ. ಪ್ರತ್ಯಂಗಿರಾ ದೇವಿಯನ್ನು ಪ್ರಾರ್ಥನೆ ಮಾಡಿ ಎಲ್ಲ ದುರಿತಗಳು ಆಪತ್ತುಗಳು ದೂರವಾಗಲಿ, ಯಶಸ್ಸು ಸಿಕ್ಕಲಿ, ಶುಭವಾಗಿ. ಧನುರಾಶಿ, ವಿದೇಶದ ಪ್ರಯಾಣವನ್ನು ಮಾಡಬೇಕು ಅಂತ ಹೇಳಿ ಮನಸ್ಸಿನಲ್ಲಿ ತುಂಬ ಆಲೋಚನೆ ಮಾಡುವಂಥವ್ರಿಗೆ ಅದಕ್ಕೆ ಸಂಬಂಧಪಟ್ಟಂತಹ ಸಿಹಿ ಸುದ್ದಿ ಏನು ಬರುವಂತಹ ಸೂಚನೆ. ರಾಜಕೀಯ ಕ್ಷೇತ್ರದವರಿಗೆ, ರಾಜಕಾರಣಿಗಳಿಗೆ ಮುನ್ನಡೆಯಾಗತಕ್ಕಂಥದ್ದು. ಕೈ ಹಾಕದಂತಹ ಎಲ್ಲ ಕೆಲಸಗಳು ಕೂಡ ಪೂರ್ಣವಾಗುವಂತಹ ಸಾಧ್ಯತೆ ಹೆಚ್ಚಾಗಿದೆ. ಚಿಕ್ಕ ಮಕ್ಕಳ ಬಗ್ಗೆ ಸ್ವಲ್ಪ ಗಮನವನ್ನು ಕೊಡಬೇಕು. ಕಾರಣ ಮಕ್ಕಳಿಗೆ ಏನೇ ವ್ಯತ್ಯಾಸ ಆದರೂ ಕೂಡ ಅದು ನಿಮ್ಮಿಂದ ಸಹಿಸಿಕೊಳ್ಳುವಂಥದ್ದು ಕಷ್ಟ ಆಗುತ್ತೆ, ಅಥವಾ ನೀವೇ ಅದಕ್ಕೆ ಪರಿಪೂರ್ಣವಾಗಿ ಜವಾಬ್ದಾರರು ಅನ್ನುವಂಥದ್ದು ಕೂಡ ನಿಮ್ಮ ಮೇಲೆ ಇರಬಹುದು ಅಂತ ಅರ್ಥ. ಸಾರ್ವಜನಿಕ ಕ್ಷೇತ್ರದಲ್ಲಿ ದುಡಿತಕ್ಕಂತಹ ಮನಸ್ಸು ನಿಮಗೆ ಹೆಚ್ಚಾಗುವಂಥದ್ದು. ಸಮಾಜಮುಖಿಯಾಗಿ ನಾನು ಕೆಲಸವನ್ನು ಮಾಡಬೇಕು ಅನ್ನುವಂತಹ ಒಂದು ಆತ್ಮ ವಿಶ್ವಾಸ ಅಥವಾ ಆತ್ಮದಲ್ಲಿ ತುಡಿತ ನಿಮಗೆ ಕಾಣುವಂಥದ್ದಿರುತ್ತೆ. ವಿದ್ಯಾಭ್ಯಾಸದ ಸಲುವಾಗಿ ವಿದೇಶಕ್ಕೆ ಹೋಗಬೇಕು ಅಂತ ಹೇಳಿ ಯೋಚನೆ ಮಾಡ್ತಕ್ಕಂಥವರ ಒಂದು ಆಸೆ ಇವತ್ತು ಪೂರ್ಣವಾಗುವಂತಹ ಸೂಚನೆಗಳಿದೆ. ಅಶ್ವತ್ಥ ಮರಕ್ಕೆ 12 ಪ್ರದಕ್ಷಿಣೆಗಳನ್ನು ಮಾಡಿ, ಪ್ರದಕ್ಷಿಣೆಗಳನ್ನು ಮಾಡುವಾಗ ಮೂಲತೋ ಬ್ರಹ್ಮರೂಪಾಯ ಮಧ್ಯತೋ ವಿಷ್ಣುರೂಪಿಣೆ ಅಗ್ರತಃ ಶಿವರೂಪಾಯ ವೃಕ್ಷರಾಜಾಯತೆ ನಮಃ ಎಂಬುದಾಗಿ ಹೇಳಿಕೊಳ್ಳಿ, ಶುಭವಾಗಿ. ಮಕರ ರಾಶಿ, ಸಮಾಜದಲ್ಲಿ ನಿಮ್ಮನ್ನು ನೀವು ಗುರುತಿಸ್ಕೊಳ್ಳೋದಕ್ಕೆ ಪ್ರಯತ್ನವನ್ನು ಮಾಡಬೇಕಾಗತ್ತೆ. ಯಾವುದೋ ಒಂದು ಕೆಲಸವನ್ನು ಮಾಡ್ತೀರಿ, ಅದು ಜನಪ್ರಿಯವಾಗಬೇಕು ಅಂತ ಹೇಳಿ ಅಪೇಕ್ಷಾ ಪಡ್ತೀರಿ. ಆದರೆ ಜನ ಸುಲಭವಾಗಿ ಅದನ್ನು ಗುರುತಿಸದೇ ಇದ್ದಾಗ ಜನಪ್ರಿಯತೆ ಎಲ್ಲಿಂದ ಬರಬೇಕು, ಇದನ್ನು ಯೋಚನೆ ಮಾಡಿ. ಪೂರ್ವಿಕರ ಆಸ್ತಿಯ ವಿಚಾರದಲ್ಲಿ ಸ್ವಲ್ಪ ತಿರುವು ಬರತಕ್ಕಂತಹ ಸಾಧ್ಯತೆ. ಕಾರ್ಯಕ್ಷೇತ್ರದಲ್ಲಿ ಕೆಲವು ವಿಚಾರಗಳ ಅರಿವು ತಿಳುವಳಿಕೆ ನಿಮಗಿಲ್ಲದೆ ಒಂದಷ್ಟು ಸಮಸ್ಯೆಗಳನ್ನು ಮಾಡ್ಕೊಳ್ತೀರಿ. ಯಾವ ವಿಷಯ ಬಂದಾಗ ಹೇಗೆ ವರ್ತಿಸಬೇಕು ಅನ್ನುವಂಥದ್ದನ್ನು ಬಹಳ ಮೂಲವಾಗಿ ನೀವು ತಿಳ್ಕೊಂಡಿರಬೇಕಾದಂಥದ್ದು. ಕುಟುಂಬ ಸದಸ್ಯರ ಸ್ವಭಾವ ನಿಮಗೆ ಬೇಸರವನ್ನು ತರುತ್ತೆ. ಮನೆಯಲ್ಲಿ ಇಷ್ಟು ಒದ್ದಾಡ್ತಾ ಇದ್ರೂ ಕೂಡ ಯಾರೂ ನನ್ನ ಜೊತೆಗೆ ಬಂದು ನಿಲ್ತಾ ಇಲ್ವಲ್ಲ ಅನ್ನುವಂತಹ ಬೇಸರ ನಿಮ್ಮ ಮನಸ್ಸಿನಲ್ಲಿರುವಂಥದ್ದಾಗತ್ತೆ. ಹಣಕಾಸಿನ ವಿಚಾರವಾಗಿ ಕೆಲವು ಕೆಲಸಗಳು ನಿಂತು ಹೋಗ್ತಕ್ಕಂತಹ ಸಾಧ್ಯತೆ ಹೆಚ್ಚಾಗಿದೆ ಅಂತ ಅರ್ಥ. ವೈದ್ಯಕೀಯ ವಿದ್ಯಾರ್ಥಿಗಳಿಗೆ ಹಾಗೆ ವೈದ್ಯರಿಗೆ ವಿಶೇಷವಾದಂತಹ ಅನುಕೂಲ ಲಾಭ ಸಿಕ್ಕುವಂತಹ ದಿವಸ ಇದು. ಕಾಮಧೇನುವನ್ನು ಪ್ರಾರ್ಥನೆ ಮಾಡಿ, ಶುಭವಾಗಿ. ಕುಂಭರಾಶಿ, ದಾಂಪತ್ಯ ಜೀವನ ಸುಖಮಯವಾಗಿರ್ತಕ್ಕಂಥದ್ದು. ವಿದ್ಯಾರ್ಥಿಗಳಿಗೆ ಗಂಭೀರವಾದಂತಹ ವಿಚಾರಗಳನ್ನು ಅಧ್ಯಯನ ಮಾಡ್ತಕ್ಕಂತಹ ಮನಸ್ಸು ಈ ದಿವಸ ಸ್ವಲ್ಪ ಅನುಕೂಲವನ್ನು ಮಾಡಿಕೊಡ್ತಕ್ಕಂತಹದ್ದಾಗತ್ತೆ. ವ್ಯಾವಹಾರಿಕ ದೃಷ್ಟಿಯಿಂದ ಗಮನಿಸಿದಾಗ ತುಂಬ ಉತ್ತಮವಾದಂತಹ ದಿವಸ ಇದು. ಕಾರ್ಯನಿಮಿತ್ತವಾಗಿ ಒಂದಷ್ಟು ಪ್ರಯಾಣವನ್ನು ಮಾಡಲೇಬೇಕಾದಂತಹ ಅನಿವಾರ್ಯತೆ ನಿಮಗೆ ಇರುವಂಥದ್ದಾಗತ್ತೆ. ಮನೆಯಲ್ಲಿ ಕೆಲಸಗಾರರಾಗಲಿ ಸೇವಕರಾಗಲಿ ಇದ್ದರೆ ಸ್ವಲ್ಪ ಎಚ್ಚರಿಕೆಯಿಂದ ವರ್ತಿಸಿ, ಅವರಿಂದ ನಿಮಗೆ ತೊಂದರೆ ಆಗತ್ತೆ ಅನ್ನುವಂತಹ ಸೂಚನೆಗಳಿವೆ. ವಿನಾಕಾರಣ
ಮಾತನ್ನು ಆಡಿ ನಿಷ್ಠೂರವಾಗ್ತಕ್ಕಂಥದ್ದು ಒಳ್ಳೆಯದಲ್ಲ. ಅದರಿಂದ ಬೇಸರವನ್ನು ವ್ಯಕ್ತಪಡಿಸ್ತೀರಿ. ನಾನು ಹೇಳಬೇಕಾದಂಥದ್ದನ್ನು ಹೇಳಿದೆ, ಆದರೆ ಯಾರೂ ಕೂಡ ಸ್ವೀಕಾರ ಮಾಡಲಿಲ್ಲ, ನನ್ನ ವಿರುದ್ಧವಾಗಿಯೇ ನಡ್ಕೊಂಡ್ರು ಅನ್ನುವಂತಹ ಮಾತು ನಿಮ್ಮ ಮೇಲೆ ಬರುವಂಥದ್ದಾಗತ್ತೆ. ಅಲ್ಪಶ್ರಮದಿಂದ ಹೆಚ್ಚು ಗಳಿಕೆಯನ್ನು ಮಾಡಲಿಕ್ಕೆ ಅವಕಾಶ ಇದೆ. ಉದ್ಯೋಗದಲ್ಲಿ, ವ್ಯಾಪಾರದಲ್ಲಿ ನಿಮ್ಮ ಜವಾಬ್ದಾರಿ ಸ್ವಲ್ಪ ಹೆಚ್ಚಾಗ್ತಕ್ಕಂತಹ ಸಾಧ್ಯತೆ. ಶಿಂಶುಮಾರ ಮಂತ್ರವನ್ನು ಶ್ರವಣ ಮಾಡಿ. ಶುಭವಾಗಿ. ಕೊನೆಯದಾಗಿ ಮೀನರಾಶಿ, ನಿಮ್ಮ ಖರ್ಚನ್ನು ಸರಿಯಾದಂತಹ ರೀತಿಯಲ್ಲಿ ಗಮನಿಸಿ. ಕೆಂಪು ವಸ್ತ್ರವನ್ನು ಧಾರಣೆ ಮಾಡ್ತಕ್ಕಂತಹದ್ದು ಬಹಳ ಒಳ್ಳೆಯದಾಗಿರುತ್ತೆ. ಮನೆಯವರ ಸಲಹೆ ಸೂಚನೆಗಳನ್ನು ಗಣನೆಗೆ ತೆಗೆದುಕೊಳ್ಳಬೇಕು. ದೊಡ್ಡವರ ಅನುಭವಿಗಳ ಮಾತು ನಿಮಗೆ ಸದಾಕಾಲ ರಕ್ಷಣೆ ಆಗ್ತಕ್ಕಂಥದ್ದಾಗತ್ತೆ. ಮನಸ್ಸಿನಲ್ಲಿ ಹೊಸ ಹೊಸ ಆಲೋಚನೆಗಳಿರಬಹುದು, ಆಲೋಚನೆಗಳು ಬರಬಹುದು. ಆದರೆ ಏನೇ ಬಂದರೂ ಕೂಡ ನೀವು ಅದನ್ನು ಕಾರ್ಯರೂಪಕ್ಕೆ ತರತಕ್ಕಂಥದ್ದು ಬಹಳ ಮುಖ್ಯವಾಗುತ್ತೆ ಅಂತ ಅರ್ಥ. ಯಾವುದೇ ಕಾರಣಕ್ಕೂ ಸಾಲವನ್ನು ಮಾಡ್ಕೊಳ್ಳೋಕೆ ಹೋಗಬೇಡಿ. ಸಾಲದಿಂದ ನಿಮಗೆ ಸಮಸ್ಯೆಗಳಾಗ್ತಕ್ಕಂಥದ್ದು. ಅನಗತ್ಯವಾದಂತಹ ಖರ್ಚಿಗೆ ಕಡಿವಾಣವನ್ನು ಹಾಕಿ ಮನೆಯಲ್ಲಿ ಒಂದಷ್ಟು ವಿಚಾರ ಪರಸ್ಪರ ವಿವಾದಕ್ಕೆ ಅವಕಾಶಗಳು ಆಗಬಹುದು. ಹೊಸ ಕೆಲಸವನ್ನು ಮಾಡ್ತಕ್ಕಂತಹ ಉತ್ಸಾಹ ಹೆಚ್ಚಾಗುವಂತಹ ದಿವಸ ಇದು. ಹಾಗಾಗಿ ಹೊಸ ಕೆಲಸಗಳ ಬಗ್ಗೆ ಗಮನ ಇಟ್ಟು ನೀವು ಮುಂದುವರಿಬೇಕಾದಂಥದ್ದು ಮುಖ್ಯವಾಗುತ್ತೆ. ಈ ದಿವಸ ವಿಶೇಷವಾದಂತಹ ಕೆಲಸ ಮಾಡಬೇಕು ಅಂತಂದರೆ ಹಿರಿಯರ ಆಶೀರ್ವಾದವನ್ನು ಪಡ್ಕೊಳ್ಳಿ. ನಂತರದಲ್ಲಿ ನಿಮ್ಮ ಕೆಲಸಕ್ಕೆ ನೀವು ಮುಂದುವರಿಯಿರಿ, ಅನುಕೂಲವಾಗುವಂಥದ್ದಿದೆ. ಕುಲದೇವತಾ ಆರಾಧನೆ, ಕುಲದೇವತಾ ಪ್ರಾರ್ಥನೆಯನ್ನು ಮಾಡಿ. ಶುಭವಾಗಿ.